ಪುಣ್ಯ, ಪೂಜೆಗೆ ಟೈಮ್ ಆಗ್ತಾ ಇದೆ, ಹೋಗೋಣವಾ? ನಾವು ಬರಲ್ಲ ಅತ್ತೆ, ನೀವು ಹೋಗಿ ಪೂಜೆಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸರಿ ಬಾ ಪುಣ್ಯ. ಅಷ್ಟಕ್ಕೂ ಭೂತಕಿ ಎಲ್ಲೋದ್ಲು? ನಿಧಿ ರಹಸ್ಯ ತಿಳ್ಕೊಂಡು ಹೊರಟೋದ್ಲಾ? ಇಲ್ಲಾಂದ್ರೆ ಅವಳಿಗೇನೋ ಅಂತ ಹೇಳಿ ಈ ಮಾಲ ನನ್ನ ಹತ್ರ ನಾಟಕ ಆಡ್ತಾ ಇದ್ದಾಳ? ನಡಿಬೇಕಾಗಿರೋದು ನಡೆದೇ ನಡೆಯತ್ತೆ. ನಡಿಲೇಬೇಕು ಅಂತ ನೀನು ನಾನು ಎಷ್ಟೇ ಕಷ್ಟಪಟ್ರೂ ನಡೆಯಲ್ಲ. ನಡೆಯೋದನ್ನ ತಡಿಯಕ್ಕಾಗದೆ ಇದ್ದಾಗ, ಮುಂದೆ ನಡೆಯೋದ್ರ ಬಗ್ಗೆ ಏನೂ ಮಾಡಕ್ಕಾಗದೆ ಇರುವಾಗ ನಾವ್ ಯೋಚನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಎಲ್ಲ ದಿಕ್ಕು ಆ ಭಗವಂತನೇ ದಿಕ್ಕು. ಹೋಗಿ ಅವನ ಹತ್ರ ಆದ್ರೂ ಕೇಳ್ಕೊ. ಕಡೆ ಪಕ್ಷ ನೀನ್ ಮಾಡಿರೋ ಪಾಪ ಆದ್ರೂ ಹೋಗತ್ತೆ. ಇದೆಲ್ಲ ಯಾರು ಕೇಳ್ತಾ ಇದ್ಯಾ? ಕೇಳಿಸ್ಕೊಳ್ಳೋರ್ಗೆ. ಕೇಳೋದಕ್ಕೆ ಇಲ್ಲಿ ಯಾರಿದ್ದಾರೆ? ಹೇಳೋದಿಕ್ಕೆ ನಾನಿದ್ದೀನಲ್ವಾ? ಅಯ್ಯೋ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಹುಚ್ಚಿಡ್ದು ಬಿಡುತ್ತೆ. ನಾನು ಹೋಗ್ತೀನಿ. ಇಷ್ಟಕ್ಕೆ ಏನಾಯ್ತಮ್ಮ? ಮುಂದೆ ನಡೆಯುವಂತ ಚಿತ್ರ ವಿಚಿತ್ರಗಳನ್ನ ನೋಡಿ ಇನ್ನೂ ಹುಚ್ಚ ಹೆಚ್ಚಾಗತ್ತೆ. ಓಂ ನಮಃ ಶಿವಾಯ. ಭೂತಕ್ಕೆ ಸಾಧಿಸ್ಬಿಟ್ವೆ. ಇದ್ರ ಜೊತೆಗೆ ನನ್ನ ಕನಸು ಆಸೆ ನೆರವೇರ್ಬಿಡ್ತು. ಅಸಾಮಾನ್ಯವಾದ ನಾಗನಿಧಿ ರಹಸ್ಯ ನನಗೆ ಗೊತ್ತಾಗ್ಬಿಡ್ತು. ಬೆಲೆ ಕಟ್ಟಕ್ಕಾಗದೆ ಇರೋ ನಾಗನಿಧಿ ನನಗೆ ಸಿಗ್ತಾ ಇದೆ. ಈ ಪಶುಪತಿ ಅಪರ ಕುಬೇರನಾಗ್ತಾ ಇದ್ದಾನೆ. ಹೌದು ಪಶುಪತಿ, ನಿನ್ನ ಮಂತ್ರ ಮತ್ತೆ ಕ್ಷುದ್ರ ಶಕ್ತಿ ಮಾಡಕ್ಕಾಗದೆ ಇರೋ ಕೆಲ್ಸನ ಒಂದು ಚಿಕ್ಕ ಸುಳ್ಳು ಮಾಡ್ಬಿಡ್ತು. ಮಾಲನ ಹೆಸರಲ್ಲಿ ನಾವು ಮಾಡಿದ ಮೋಸ ನಮಗೆ ನಾಗನಿಧಿ ಸಿಗೋ ಹಾಗೆ ಮಾಡ್ತು. ಸಾಕು ಸಾಕು, ಈ ಜನ್ಮಕ್ಕಿಷ್ಟು ಸಾಕು. ಪಾಪ ಪುಣ್ಯ, ಮಾಲನ್ಗೋಸ್ಕರ ಇಂಥ ತ್ಯಾಗ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ. ಅಷ್ಟಕ್ಕೂ ಆ ತಾಳೆಗರಿಲಿ ಏನಿದೆ ಪಶುಪತಿ? ಆ ರಹಸ್ಯ ಕೇಳಿದ್ದು ನನ್ನ ಶಿಷ್ಯ ಆಗಿದ್ರಿಂದ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಹೇಳು ಹೇಳು ಪಶುಪತಿ, ಹೇಳು ಪಶುಪತಿ. ಆ ತಾಳೆಗರಿಯಲ್ಲಿ ಏನ್ ರಹಸ್ಯ ಇದೆ ಅಂದ್ರೆ? ಏನ್ ರಹಸ್ಯ ಇದೆ? ಏನ್ ಬರ್ದಿದೆ ಅಂದ್ರೆ? ಏನ್ ಬರ್ದಿದೆ ಹೇಳು. ಅದು ಏನ್ ಯೋಚನೆ ಮಾಡ್ತಾ ಇದೀಯ ಪಶುಪತಿ? ರಹಸ್ಯ ಗೊತ್ತಾದ್ರೆ ನಿನಗಿಂತ ಮುಂಚೆ ಹೋಗಿ ನಾಗನಿಧಿನಿ ಪಡ್ಕೋತೀನಿ ಅಂತನಾ? ನೀನು ನನ್ನ ಗುರು, ನಿನಗ್ಯಾಕೆ ಮೋಸ ಮಾಡ್ಲಿ? ಒಂದು ವೇಳೆ ಮೋಸ ಮಾಡಿದ್ರು ನನ್ನನ್ನ ನಿನ್ನ ಮಂತ್ರ ಶಕ್ತಿಯಿಂದ ಸುಟ್ಟು ಬೂದಿ ಮಾಡ್ತೀಯ ಅಂತ ನನಗೆ ಗೊತ್ತು. ನನಗ್ಯಾವ ನಿಧಿನೂ ಬೇಕಾಗಿಲ್ಲ, ನಿರ್ಭಯವಾಗಿ ಹೇಳು. ಹೇಳೋದಿಕ್ಕೆ ನಿಧಿ ರಹಸ್ಯ ನೆನ್ಪಿರ್ಬೇಕಲ್ವಾ? ಮರ್ತು ಹೋದ್ಯಾ? ಏನು ನಿಧಿ ರಹಸ್ಯ ಗೊತ್ತಿಲ್ವಾ? ಹೌದು, ಇಷ್ಟೊತ್ತು ನೆನಪಲ್ಲಿತ್ತು, ಹೇಳ್ಬೇಕಾದ್ರೆ ಮರ್ತೋಗ್ಬಿಡ್ತು. ನಿಜಾನೇನಾ ಅಥವಾ? ಅಯ್ಯೋ, ನಾನು ಉಪಾಸನೆ ಮಾಡ್ತಿರೋಂತ ಭೈರವನ್ ಮೇಲೆ ಆಣೆ. ಪಶುಪತಿ, ಭೈರವನ್ ಮೇಲೆ ಆಣೆ ಮಾಡಿದ್ಯಾ ಅಂದ್ಮೇಲೆ ನೀನು ನಿಜ ಹೇಳ್ತಿದ್ಯಾ ಅಂತ ಗೊತ್ತಾಯ್ತು. ಆದ್ರೆ ನೂರಾರು ಮಂತ್ರಗಳು, ಸಾವಿರಾರು ಬೀಜಾಕ್ಷರಗಳು ನೆನಪಿಟ್ಕೊಳ್ಳೋ ಈ ಪಶುಪತಿ ಈ ಚಿಕ್ಕ ನಾಗನಿಧಿ ರಹಸ್ಯ ಮರ್ತೋಗೋದು ಅಂದ್ರೇನು? ಇಲ್ಲ, ಇದು ನಾನು ಮರ್ತೋಗಿರೋದಲ್ಲ. ಮರ್ತೋಗೋ ರೀತಿ ಏನೋ ಮಾಡಿದ್ದಾರೆ. ನಿಧಿ ರಹಸ್ಯ ಕೇಳಿದ ಕೂಡ್ಲೇನೆ ಕೇಳಿಸ್ಕೊಂಡವರು ಮರ್ತೋಗ್ಬೇಕು ಅಂತ ಯಾವುದೋ ಮಂತ್ರನೋ ತಂತ್ರನೋ ಮಾಡಿದ್ದಾರೆ. ಅದಕ್ಕೆ ಆ ನಿಧಿ ರಹಸ್ಯನ ನಾನು ಮರ್ತೋಗ್ಬಿಟ್ಟೆ. ಅಂದ್ರೆ ಪುಣ್ಯ ಯಾರಿಗೆ ನಿಧಿ ರಹಸ್ಯ ಹೇಳಿದ್ರು ಕೇಳಿಸ್ಕೊಂಡವರು ಮರ್ತ್ ಹೋಗ್ತಾರಾ? ಆ ದೇವ್ರು ಕೇಳಿಸ್ಕೊಂಡ್ರು ಮರ್ತೋಗ್ಬಿಡ್ತಾನೆ.
ಆ ಕುಲಗುರು ನಮ್ಮೇಲಿರೋ ದ್ವೇಷನ ತೀರಿಸ್ಕೊಂಡ ಭೂತಕ್ಕೆ ದ್ವೇಷ ತೀರಿಸ್ಕೊಂಡ, ಆದ್ರೂ ಬಿಡಲ್ಲ. ಇದಕ್ ಸೇಡನ್ನ ತೀರ್ಸ್ಕೋತೀನಿ. ಆ ಕುಲಗುರುಗೊಂದು ಗತಿ ಕಾಣಿಸ್ತೀನಿ. ಆ ನಾಗನಿಧಿನ ಸಾಧಿಸ್ತೀನಿ. ಪತೆ ಪಶುಪತೆ ಪಶುಪತೆ. ಪರಮೇಶ್ವರ, ಮಹಾಪೌರ್ಣಮಿ ಇನ್ನೇನ್ ಬರ್ತಿದೆ. ಭೂಲೋಕನ ಬಿಡಕ್ಕಾಗ್ತಿಲ್ಲ, ನಾಗಲೋಕಕ್ಕೆ ಬರಕ್ಕಾಗ್ತಿಲ್ಲ. ತಾಯಿ ಪ್ರೀತಿ ಹಾಗೂ ನಾಗಲೋಕದ ಧರ್ಮದ ನಡುವೆ ಸಿಕ್ಕಾಕೊಂಡಿದ್ದೀನಿ. ಸ್ವಾಮಿ, ಈ ಸಮಸ್ಯೆಯಿಂದ ನೀವೇ ನನ್ನ ಕಾಪಾಡಬೇಕು. ನಾಗಮ್ಮಗೆ ಪ್ರಣಾಮಗಳು. ಪ್ರಣಾಮಗಳು ನಾಗದೂತ. ಎಷ್ಟು ಸಲ ಕರೆದ್ರೂ ಬರಲ್ಲ ಅಂತ ಗೊತ್ತಿದ್ರು ನಾಗರಾಜ ನಿನ್ನನ್ ಕಳ್ಸಿದಾರಾ? ಹೌದು ನಾಗಮ್ಮ, ಮಹಾಪೌರ್ಣಮಿ ಹತ್ರ ಬರ್ತಾ ಇದೆ. ಅಷ್ಟರೊಳಗೆ ನೀವು ನಾಗಲೋಕಕ್ಕೆ ಬರದೇ ಹೋದ್ರೆ ನಿಮ್ಮ ನಾಗಶಕ್ತಿಯನ್ನ, ನಿಮ್ಮ ನಾಗಮಹಿಮೆಯನ್ನ ಕಳ್ಕೋತೀರಾ. ಸಾಮಾನ್ಯ ಸರ್ಪವಾಗಿ ಉಳಿದ್ಬಿಡ್ತೀರಾ. ಗೊತ್ತು. ಅದಕ್ಕೆ ತಕ್ಷಣವೇ ನನ್ನ ಜೊತೆಗೆ ನೀವು ನಾಗಲೋಕಕ್ಕೆ ಬರಬೇಕು. ಬರಲ್ಲ. ಹಾಗಾದ್ರೆ ಸಾಮಾನ್ಯ ಮನುಷ್ಯರಿಗೋಸ್ಕರ ಸಾಮಾನ್ಯ ಸರ್ಪವಾಗಿಯೇ ಉಳ್ಕೊಂಡ್ಬಿಡಬೇಕು ಅಂತ ನಿರ್ಣಯ ಮಾಡಿದಿರ ನಾಗಮ್ಮ? ಅದೇ ದೈವ ನಿರ್ಣಯ ಆದ್ರೆ ಅದನ್ನ ತಪ್ಸೋಂತ ಶಕ್ತಿ ನನಗಿಲ್ಲ. ಇದು ದೈವ ನಿರ್ಣಯ ಅಲ್ಲ ನಾಗಮ್ಮ, ನಿಮ್ ನಿರ್ಧಾರ. ಹುಚ್ಚು ಪ್ರೇಮದಿಂದ ಒಬ್ಳು ಮಾನವ ಹುಡುಗಿಗೋಸ್ಕರ ನಾಗಶಕ್ತಿಯನ್ನ ಕಳ್ಕೊಂಡ್ಬಿಟ್ರೆ ಈ ಭೂಮಿಯಲ್ಲಿ ಎಷ್ಟು ಕಷ್ಟನ ಎದುರಿಸ್ಬೇಕಾಗುತ್ತೆ ಅಂತ ಗೊತ್ತಾ? ಅಮೃತನ ಕುಡಿದು ಬದುಕೋ ನೀವು ಏನೇನೋ ತಿಂದು ಬದುಕಬೇಕಾಗತ್ತೆ ಗೊತ್ತಾ ನಿಮ್ಗೆ? ಈ ರೀತಿ ಬದುಕ್ಬೇಕು ಅಂತ ಭಯ ಇದ್ದಿದ್ರೆ ಯಾವತ್ತೋ ನನ್ನ ನಾಗರಾಜನ್ ಜೊತೆ ಬರ್ತಿದ್ದೆ. ಆದ್ರೆ ಈ ಜೀವ ನಂದಲ್ಲ, ಮಹಾದೇವಿ ಕೊಟ್ಟಿದ್ದು. ನಾನ್ ಬದುಕೋಂತ ಪ್ರತಿ ಕ್ಷಣ ಮಹಾದೇವಿ ಕೊಟ್ಟಿರೋಂತ ಭಿಕ್ಷೆ. ಅದಕ್ಕೆ ಅವ್ರ ತ್ಯಾಗಕ್ಕೆ ಕೃತಜ್ಞತಳಾಗಿ ನನ್ ಜೀವನನ ಪುಣ್ಯಗೆ ತ್ಯಾಗ ಮಾಡಿದ್ದೀನಿ. ಈಗ ನನ್ ಗುರಿ ನಾಗಲೋಕಕ್ಕೆ ಸೇರಿ ದೈವ ಸರ್ಪವಾಗಿ ಬದುಕೋದಲ್ಲ. ಪುಣ್ಯ ಜೀವನದಲ್ಲಿ ಒಂದ್ ಸ್ಥಾನಕ್ಕೆ ಬಂದ್ಮೇಲೆ ಅವಳಿಗೆ ತಾಯಿಯಾಗಿ ಜೊತೆಲಿರೋದಷ್ಟೇ. ದುಷ್ಟರಿಂದ ಅವಳನ್ನ ತೊಂದರೆ ಆಗದಿರೋ ಹಾಗೆ ಕಾಪಾಡಿ ಅವಳಿಗೊಂದು ದಾರಿ ತೋರಿಸ್ಬೇಕು. ಮಹಾಪೌರ್ಣಮಿಯೊಳಗೆ ನಿಮ್ಮ ಕೋರಿಕೆ ನೆರವೇರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? ಅದು ವಿಧಿ ಲಿಖಿತ. ನನ್ ಕೋರಿಕೆ ಒಂದೇ ಕ್ಷಣದಲ್ಲಿ ನೆರವೇರ್ಬೋದು, ಇಲ್ಲಾಂದ್ರೆ ಈ ಜನ್ಮದಲ್ಲಿ ಸರಿ ಹೋಗಲ್ಲ. ಮತ್ತೆ ಪರಿಹಾರ? ಆ ಪರಮೇಶ್ವರನ್ಗೆ ಗೊತ್ತು. ಹಾಗಾದ್ರೆ ನೀವು ಬರಲ್ಲ ಅಂತ ಆಯ್ತು. ಅದು ನಾಗರಾಜನ್ಗೆ ಯಾವತ್ಕೋ ಗೊತ್ತು. ಹಾಗಾದ್ರೆ ಸಾಮಾನ್ಯ ಸರ್ಪವಾಗಿ ಬದುಕೋದಿಕ್ಕೆ ಈಗ್ಲಿಂದಲೇ ಅಭ್ಯಾಸ ಮಾಡ್ಕೊಳ್ಳಿ. ಬರ್ತೀನಿ. ಹಾಯ್ ಪುಣ್ಯ. ವಾವ್,
ಈ ಸೀರಿಯಲ್ ಪುಣ್ಯ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಏನು ಈ ಸೀರೆನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ, ತುಂಬಾ ಸುಂದರವಾಗಿದ್ಯಾ ಅಂತ ತಾನೇ ಹೇಳಕ್ ಬಂದಿರೋದು ನೀನು? ಛೇ, ಹಾಗೆ ಹೇಳೋದಕ್ಕೆ ನೀನು ಈ ಸೀರಿಯಲ್ ಅಷ್ಟು ಸುಂದರವಾಗಿ ಕಾಣಿಸ್ತಿಲ್ವಲ್ಲ. ಮತ್ತೆ ನಿನ್ಗಿಂತ ಈ ಸೀರೆನೇ ತುಂಬಾ ಚೆನ್ನಾಗಿದೆ. ಅಂದವಾಗಿರೋ ಸೀರೆ ಉಟ್ಕೊಂಡ್ರೆ ಯಾರು ಬೇಕಾದ್ರೂ ಸುಂದರವಾಗೇ ಕಾಣಿಸ್ತಾರೆ. ಅಂದ್ರೆ ಅಂದ ಸೀರೆನಲ್ಲಿದೆ, ನನಗಿಲ್ಲ ಅಂತನ ಅರ್ಥ? ಹಾಗಂತ ನೀನ್ ಸುಂದರವಾಗಿಲ್ಲ ಅಂತೇನಲ್ಲ. ಓಕೆ, ಪರವಾಗಿಲ್ಲ. ಹೌದಾ, ಇದನ್ ಹೇಳೋದಕ್ಕೆನಾ ಕರೆದಿದ್ದು? ಮತ್ತೇನು ಕರೆದೆ ಅನ್ಕೊಂಡೆ ಪುಣ್ಯ? ಸೂಪರ್ ಪುಣ್ಯ, ನೀನ್ ಈ ಸೀರೆಯಲ್ಲಿ ತುಂಬಾ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯ. ನಿನ್ನಿಂದಲೇ ಈ ಸೀರೆಗೆ ಅಂದ ಬಂದಿದೆ. ಏನು ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಖಂಡಿತ ಹೇಳಲ್ಲ. ಯಾಕಂದ್ರೆ ನೀನ್ ಯಾವ ಸೀರೆ ಉಟ್ಕೊಂಡ್ರು ತುಂಬಾ ಸುಂದರವಾಗಿ ಕಾಣಿಸ್ತೀಯ. ಆ ವಿಷಯ ನನಗ್ ಗೊತ್ತು ಬಿಡು, ನೀನೇನ್ ಹೇಳೋದ್ ಬೇಕಾಗಿಲ್ಲ. ಅಬ್ಬಾ ಸರಿ, 1 ನಿಮಿಷ ಪುಣ್ಯ. ದೀಪಾವಳಿಯ ಶುಭಾಶಯಗಳು. ಇದನ್ ಹೇಳೋದಕ್ಕೆ ಹೂವ್ ತಂದು ಹೀಗ್ ಕೂತ್ಕೊಂಡ್ ಬೇರೆ ಹೇಳ್ಬೇಕಾ? ಓ, ಕರೆಕ್ಟೇ ಅಲ್ವಾ? ಈ ಹೂ ಕೊಡೋ ಸ್ಟೈಲಲ್ಲಿ ಬೇರೆ ಏನೋ ಹೇಳ್ಬೋದಲ್ವಾ? ಗೊತ್ತಾಯ್ತು. ಏನದು? ಐ ಲವ್ ಯು. ನೀನಂತೂ ಬದ್ಲಾಗಲ್ಲ. 1 ನಿಮಿಷ. ನಾನಿಷ್ಟು ಪ್ರೀತಿಯಿಂದ ಹೂ ಕೊಡ್ತಿದ್ರು ತಗೊಳ್ದೆ ಹೋಗ್ತಾ ಇದೆಯಲ್ಲ. ನನಗೇನು ಬೇಕಾಗಿಲ್ಲ. ಬೇಡವಾಗಿರೋದು ಈ ಹೂವ ಅಥವಾ ನಾನಾ? ಎರಡು. ಓ, ಈ ಹೂ ತಗೊಳ್ದೆ ನೀನ್ ಹೋದ್ರೆ ನನ್ ಮೇಲೆ ನಿನ್ಗೆ ಪ್ರೀತಿ ಇರೋ ಹಾಗೆ. ನಿನ್ ಮೇಲ ಪ್ರೀತಿನ? ಇಲ್ಲ. ಹಾಗಾದ್ರೆ ತಗೋ. ಥ್ಯಾಂಕ್ಸ್. ಯಾಕೆ? ನಾನು ಕೊಟ್ಟಿರೋ ಹೂ ತಗೊಂಡಿದ್ದಕ್ಕೆ. ನಿನ್ ಮೇಲೆ ನಂಗೆ ಪ್ರೀತಿ ಇಲ್ಲ ಅಂತ ನಿನ್ಗೆ ಅರ್ಥ ಆಗ್ಬೇಕು ಅಂತ ತಗೊಂಡಿದ್ದು. ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ಇಷ್ಟೊತ್ತು ನನ್ನ ಹತ್ರ ಯಾಕೆ ಮಾತಾಡ್ದೆ? ನಾನು ನಿಂತ್ಕೊ ಅಂದ ತಕ್ಷಣ ನಿಂತ್ಕೊಂಡ್ಬಿಟ್ಟೆ. ತಗೋ ಅಂದಿದ ತಕ್ಷಣ ಹೂನ ತಗೊಂಡ್ಬಿಟ್ಟೆ. ಅಮ್ಮವ್ರೆ, ನಾನು ಹಚ್ತೀನಿ. ಪುಣ್ಯ, ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ. ನಾನದನ್ನ ಹೇಳಿದ್ರೆ ನಂಬ್ತಾನೆ ಇಲ್ಲ ಅಮ್ಮ. ಏನಂತ? ಅದೇ, ಬೆಳಗ್ತಾ ಇರೋ ದೀಪದ್ಕಿಂತ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ. ಹೌದು ಪುಣ್ಯ, ಮಾಲಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ? ಅವಳಿಗೆ ದೈವ ಭಕ್ತಿ ಜಾಸ್ತಿ ಅಲ್ವಮ್ಮ, ಅದಕ್ಕೆ ಶಿವ ಅಂದ್ರೆ, ಶಿವಂಗ ಅಭಿಷೇಕ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಯಾವ್ದೋ ದೇವಸ್ಥಾನಕ್ಕೆ ಹೋಗಿರ್ತಾಳೆ.
ಏನಾಯ್ತು ಕಂದ? ಆ, ಏನಿಲ್ಲಮ್ಮ. ಆವಾಹಯಾಮಿ ಆವಾಹಯಾಮಿ ಬೇತಾಳ ಆವಾಹಯಾಮಿ. ಕೂಡ್ಲೆ ಸಿದ್ಧತೆ ಮಾಡ್ಕೋ ಭೂತಕ್ಕೆ. ಅಗ್ನಿಗೆ ಆಹುತಿ ಆಗ್ಬೇಕು ಅಂತ ಈ ಪಶುಪತಿ ಆತ್ಮ ಹಾತೊರಿತಾ ಇದೆ. ತಪ್ಪು ಮಾಡ್ತಿದ್ಯಾ ಪಶುಪತಿ. ದೇಹ ಅಗ್ನಿಯಲ್ಲಿ ಬೂದಿ ಆದ್ಮೇಲೆ ನನಗೇನು ಉಳಿಯತ್ತೆ? ಈ ಬೂದಿಯನ್ನ ಬಿಟ್ರೆ. ಇಲ್ಲ, ಕ್ಷುದ್ರ ಶಕ್ತಿಯಿಂದ ಮಂತ್ರತಂತ್ರ ಯಂತ್ರ ವಿದ್ಯೆನ ಪಡ್ಕೊಂಡಿರೋ ಈ ಪಶುಪತಿ ಆತ್ಮನ ಬೇತಾಳನಿಗೆ ಅರ್ಪಿಸಿದ್ರೆ ಆ ನಾಗನಿಧಿ ರಹಸ್ಯ ನಿನಗ್ ಗೊತ್ತಾಗುತ್ತೆ. ಎಲ್ಲದಕ್ಕೂ ಮಿಗಿಲಾಗಿ ಪುಣ್ಯ ಹೇಳಿರುವಂತ ನಾಗನಿಧಿ ರಹಸ್ಯನ ನಾನು ಮರ್ತೋಗಿರೋದು ಸುಳ್ಳಲ್ಲ ಅನ್ನೋದು ನಿನಗೆ ಅರ್ಥ ಆಗತ್ತೆ. ಅದಕ್ಕೆ ನನ್ನ ಆತ್ಮನ ಬೇತಾಳನಿಗೆ ಸಮರ್ಪಣೆ ಮಾಡಿ ನಾಗನಿಧಿನ ನಿನಗ್ ಸಿಗೋ ಹಾಗೆ ಮಾಡ್ತೀನಿ. ಜೈ ಬೇತಾಳ, ಜೈ ಬೇತಾಳ, ಜೈ ಬೇತಾಳ, ಶಿಷ್ಯ. ಜೈ ಬೇತಾಳ, ಜೈ ಜೈ ಬೇತಾಳ. ಬಂದ್ಯಾ? ನಿನ್ ಭಕ್ತ ಅಗ್ನಿಗೆ ಆಹುತಿ ಆಗ್ತಿರ್ಬೇಕಾದ್ರೆ ಕಣ್ಣರ ನೋಡ್ಕೊಂಡು ಖುಷಿ ಪಡೋಣ ಅಂತ ಬಂದ್ಯಾ? ಬೇಡ, ನನ್ಗೆ ಈ ಶರೀರ ಬೇಡ. ನಾಗನಿಧಿ ಸಿಗ್ದಿರೋ ಈ ಜನ್ಮ ನನಗ್ ಬೇಡ. ನನ್ನನ್ನು ಅಂತ್ಯಗೊಳಿಸು, ನನ್ನನ್ನು ಅಂತ್ಯಗೊಳಿಸು, ನನ್ನ ಆತ್ಮನ ಸ್ವೀಕರಿಸು. ಆವೇಶ ಪಡಬೇಡ ಶಿಷ್ಯ. ಆ ಪುಣ್ಯ ಹೇಳಿರುವಂತ ನಾಗನಿಧಿ ರಹಸ್ಯನ ಮರ್ತೋಗ್ಬಿಟ್ಟೆ. ಎಷ್ಟು ಸರಿ ಕೇಳಿದ್ರು ಮರ್ತೋಗ್ತೀಯ ಶಿಷ್ಯ. ಅದಕ್ಕೆ ಕಾರಣ ಕುಲಗುರುಗಳು ಮಾಡಿಸಿರೋ ನಾಗಗಳ ವ್ರತ. ಆ ನಾಗನಿಧಿ ಗರುಡ ವಂಶಕ್ಕೆ ಬಿಟ್ರೆ ಬೇರೆ ಅವ್ರಿಗೆ ಸಿಗಬಾರ್ದು ಅಂತ ಆ ಕುಲಗುರು ಮಾಡಿರೋ ಮಾಯಾಜಾಲ. ಮತ್ತಿದಕ್ಕೆ ಪರಿಹಾರ ಅಸ್ತಿಕ ಶಿಷ್ಯ. ಅಸ್ತಿನ? ಹೌದು, ಮರಣ ಹೊಂದಿರೋ ಮಹಾನಾಗ ಭಕ್ತಳು ಪಕ್ಕೆ ಮೂಳೆ ಸಂಗ್ರಹ ಮಾಡಬೇಕು ಶಿಷ್ಯ. ಅದನ್ನ 7 ದಿನ ಪೂಜೆ ಮಾಡಿ ಮಂತ್ರಶಕ್ತಿಯಿಂದ ಧಾರೆ ಎರೆದು ಜಗದೇವ ವಶೀಕರಣ ಸಾಧಿಸೋ ದಿವ್ಯ ಆಯುಧವಾಗಿ ಮಾರ್ಪಾಡಾಗುತ್ತೆ ಶಿಷ್ಯ. ಅದರ ಸಹಾಯದಿಂದ ಪುಣ್ಯಾಳನ್ನ ನಿನ್ನ ವಶ ಮಾಡಿಕೊಂಡು ಗರುಡ ವಂಶಸ್ಥನಾದ ಅನಿರುದ್ಧನ್ನ ನಿನ್ನ ವಶ ಮಾಡಿಕೊಂಡ್ರೆ ಆ ನಾಗನಿಧಿ ತಪ್ಪದೆ ನಿನಗೆ ಸಿಗುತ್ತೆ ಶಿಷ್ಯ. ಶುಭಮಸ್ತು, ಶುಭಮಸ್ತು. ಸಾಧಿಸ್ಬೇಕು, ಸಾಧಿಸ್ಬೇಕು. ಸತ್ತೋಗಿರೋ ಆ ನಾಗಭಕ್ತಳ ಅಸ್ಥಿ ಎಲ್ಲಿದೆ ಅಂತ ಹುಡುಕ್ಬೇಕು. ಅದು ಹರಿನಗರದಲ್ಲೇ ಇದೆ ಪಶುಪತಿ. ಹರಿನಗರದಲ್ಲಿ ಯಾರೋ ಮಹಾದೇವಿ.
ಮಹಾದೇವಿ ಸಮಾಧಿ ವಿಷಯಕ್ಕೆ ಹೋದ್ರೆ ನಾಗಮ್ಮ ನಮ್ಮನ್ನ ಸಾಯಿಸಿ ಅದೇ ಸಮಾಧಿಲಿ ಸಮಾಧಿ ಮಾಡ್ಬಿಡ್ತಾಳೆ. ನಾವ್ ತೆಗೆದ್ರೆ ಸಾಯಿಸ್ತಾಳೆ, ಅದೇ ಭದ್ರಾವತಿ ಕೈಯಲ್ಲಿ ತೆಗ್ಸಿದ್ರೆ ಬಂದ್ರೆ ಆ ಮಹಾದೇವಿ ಅಸ್ಥಿ ಬರುತ್ತೆ, ಇಲ್ಲ ಅಂದ್ರೆ ಆ ಭದ್ರಾವತಿ ಶವ ಬರುತ್ತೆ. ಪ್ರಯತ್ನ ಮಾಡೋಣ, ನಾಗಮಣಿನ ಸಾಧಿಸೋಣ. ಕೂಡ್ಲೆ ಆ ಭದ್ರಾಗೆ ವಿಷಯ ತಿಳಿಸು. ಆಯ್ತು.